ಯಾವಾಗಲೂ ಪ್ರಣಾಳಿಕೆ ಮಾಡೋದು 5 ವರ್ಷಕ್ಕೆ. ಆಮೇಲೆ ನೀವು ಬೆಲ್ಲದು ಕೂಡ ಮಾತಾಡಿದರೆ, ನೀವು ಕೂಡ ಮಾತಾಡಿದ್ದೀರಿ. ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ಹೆಚ್ಚಾಗಿ ಬೆಲ್ಲದವ್ರು ಮಾತಾಡಿರೋದು ಪ್ರಣಾಳಿಕೆನ ಫುಲ್ಫಿಲ್ ಮಾಡಿಲ್ಲ. ನಾವು ಮಾನ್ಯ ಅಧ್ಯಕ್ಷರೇ 2013ರಿಂದ 2018ರವರೆಗೆ 165 ಭರವಸೆಗಳನ್ನು ಕೊಟ್ಟಿದ್ದೇವೆ. ಅದರಲ್ಲಿ 158 ಭರವಸೆಗಳನ್ನು ಈಡೇರಿಸಿದೆ. ಭರವಸೆಗಳನ್ನು ಈಡೇರಿಸಿದ್ದೀವಿ. ಬೇಕಾದ್ರೆ ಪ್ರಣಾಳಿಕೆ ಇಟ್ಟುಕೊಳ್ಳಿ. ನಮ್ಮ 5 ವರ್ಷದ ನಿಮಗೆ ಗೊತ್ತಾಗ್ತದೆ. ಕೊನೆಯ ವರ್ಷದ ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದ್ದೀನಲ್ಲ, 18ನೇ ಇಸ್ವಿನಲ್ಲಿ. ಆ ಬಜೆಟ್ ತೆಗೆದು ನೋಡಿಬಿಟ್ಟು ಗೊತ್ತಾಗ್ಬಿಡ್ತದೆ ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು. ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಅದ್ರ ಜೊತೆಗೆ 158 ಭರವಸೆಗಳನ್ನು ಈಡೇರಿಸೋದ್ರ ಜೊತೆಗೆ 30 ಕಾರ್ಯಕ್ರಮಗಳನ್ನು ಹೊಸದಾಗಿ ಮಾಡಿದ್ದೀವಿ. ಬಜೆಟ್ನಲ್ಲಿ ಹೇಳದೇ ಇರೋವನ್ನ ಮಾಡಿದ್ದೀವಿ. ಅಂದರೆ ಸಂಪೂರ್ಣವಾಗಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಈ ವರ್ಷ 2023 ನಾವು ಅಧಿಕಾರಕ್ಕೆ ಬಂದ ಮೇಲೆ 2023ಕ್ಕಿಂತ ಮುಂಚಿತವಾಗಿ ಪ್ರಣಾಳಿಕೆಯನ್ನು ನಾವು ಮಾಡಿದ್ದು. ಆ ಪ್ರಣಾಳಿಕೆಯಲ್ಲಿ 593 ಭರವಸೆಗಳನ್ನ ಕೊಟ್ಟಿದ್ದು. ಈಗ ನಾನು 25-26ನೇ ಬಜೆಟ್ನಲ್ಲಿ 243 ಭರವಸೆಗಳನ್ನು ಈಡೇರಿಸಿದ್ದೀವಿ. ಇನ್ನು ಉಳಿದ ಭರವಸೆಗಳನ್ನು ಕೂಡ ನಮಗಿನ್ನ ಬಜೆಟ್ 3 ಬಜೆಟ್ ಮಂಡಿಸೋದಿದೆ. 3 ಬಜೆಟ್ಗಳಲ್ಲೂ ಕೂಡ ಅದನ್ನೆಲ್ಲನೂ ಈಡೇರಿಸ್ತೀವಿ. ನೀವು 600 ಭರವಸೆಗಳು ಕೊಟ್ಟಿದ್ರಿ 2018ರಲ್ಲಿ. 60 ಭರವಸೆಗಳನ್ನೇ ಈಡೇರಿಸಿದ್ದೀವಿ. ಎಷ್ಟು % ಆಯಿತು? 10%.